ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಚಿಕನ್ ಸೂಪ್ ಮಾಡ್ತಾ ಇದ್ದೀನಿ. ಈ ಚುಮ್ಮು ಚಳಿಗೆ ಒಳ್ಳೆ ಬಿಸಿಯಾಗಿರೋ ಸೂಪ್ ಇದ್ದರೆ ಸಖತ್ತಾಗಿರುತ್ತಲ್ವ. ಅದನ್ನ ಸಖತ್ ಈಸಿಯಾಗಿ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ನಾನು ಚಿಕನ್ ಬೇಯಿಸಿರೋದು ನೀರು ಅಂದರೆ ನಾನು ಪೆಪ್ಪರ್ ಡ್ರೈ ಮಾಡಿದೆ. ಅದು ಪೆಪ್ಪರ್ ಡ್ರೈಗೆ ಫಸ್ಟು ಬೇಯಿಸ್ಕೊಳ್ತಾ ಈ ಥರ ತೆಗೆದಿಟ್ಕೊಂಡಿದ್ದೆ. ಚಿಕನ್ ಸ್ಟಾಕ್ ಅಂತಾರೆ ಇದಕ್ಕೆ. ನೀವು ಆ ರೆಸಿಪಿ ನೋಡಿದರೆ ನಾನು ಇದನ್ನು ಹೇಗೆ ತೊಗೊಂಡೆ, ಹೇಗೆ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಏನಿಲ್ಲ, ಚಿಕನಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ ಪುಡಿ, ಉಪ್ಪು ಹಾಕಿ ಚಿಕನ್ ಬೇಯಿಸ್ಕೊಂಡಿದ್ದೆ. ಅದನ್ನು ಪೆಪ್ಪರ್ ಡ್ರೈ ಮಾಡಿಕೊಂಡೆ. ಅದ್ರ ನೀರು ಇಲ್ಲಿದೆ. ಮತ್ತು ಇಲ್ಲಿ ಸ್ವಲ್ಪ ಚಿಕನ್ ಇಟ್ಕೊಂಡಿದ್ದೆ, ಅದನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಬೋನ್ಲೆಸ್ ಚಿಕನ್ನು. ಮತ್ತು ಇದು ಕಾರ್ನ್ಫ್ಲೋರ್ಗೆ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ. ಇದು ಸ್ಪ್ರಿಂಗ್ ಆನಿಯನು, ಕ್ಯಾರೆಟು, ಬೀನ್ಸು ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಒಂದು ಲೆಮನ್ ತೊಗೊಂಡಿದ್ದೀನಿ. ಸ್ವಲ್ಪ ಬೆಣ್ಣೆ ತೊಗೊಂಡಿದ್ದೀನಿ. ಇಷ್ಟೇ ಸಾಕಿದ್ದಕ್ಕೆ. ಆಮೇಲೆ ಪೆಪ್ಪರ್ ಪೌಡ್ರ್ ಬೇಕು. ಇದಿಷ್ಟು ಮಾಡೋದು. ಇವಾಗ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಫಸ್ಟು ಪಾತ್ರೆ ಇಟ್ಕೊಳ್ತೀನಿ. ಬೆಣ್ಣೆ ತೊಗೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ತೀನಿ ಇದಕ್ಕೆ. ಬೆಣ್ಣೆ ಮೆಲ್ಟ್ ಆಗಲಿ. ಬೆಣ್ಣೆ ಮೆಲ್ಟ್ ಆದಮೇಲೆ ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ವ ಅದನ್ನು ಹಾಕ್ತಾಯಿದ್ದೀನಿ. ನಾನು ಶುಂಠಿ ಹಾಕ್ತಾಯಿಲ್ಲ, ಆಲ್ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೆ ಹಾಕಿದ್ದೀನಿ. ಅದಕ್ಕೆ ಶುಂಠಿ ಹಾಕ್ತಾಯಿಲ್ಲ. ನೀವು ಬೇಕಿದ್ರೆ ಶುಂಠಿನ ಚಿಕ್ಕ ಕಟ್ ಪೀಸ್ ಮಾಡ್ಕೊಂಡು ಹಾಕೋಬೋದು. ಫ್ರೈ ಆದಮೇಲೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡಿದೆ ಅಲ್ವಾ, ಅದನ್ನೆಲ್ಲದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಸಖತ್ ಈಸಿ ಮಾಡೋದಿದು. ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸೂಪ್ಗೆ, ಫ್ರೈಡ್ ರೈಸ್ಗೆಲ್ಲ ನಾವು ವೆಜಿಟೇಬಲ್ಸ್ ಏನು ಹಾಕ್ತೀವೋ ಅದೆಲ್ಲ ಫುಲ್ ಏನು ಕುಕ್ ಆಗೋದು ಬೇಡ. ಸ್ವಲ್ಪ ಹಸಿ ಬಿಸಿ ಬೆಂದರೆ ಸಾಕು. ಇದು ಇವಾಗ ಆಗಿದೆ. ನಾನು ಇದಕ್ಕೆ ಇವಾಗ ಚಿಕನ್ ಪೀಸಸ್ ಮಾಡಿ ಇಟ್ಕೊಂಡಿದ್ದಲ್ವ ಅದನ್ನು ಹಾಕ್ತಾಯಿದ್ದೀನಿ. ಹಾಕಿ ಒಂಚೂರು ಫ್ರೈ ಮಾಡ್ಕೊಳ್ತೀನಿ. ಇದಕ್ಕೆ ಎಗ್ ಸಮೇತ ಹಾಕ್ತಾರೆ, ಬಟ್ ನಾನು ಇವತ್ತು ಎಗ್ ಹಾಕ್ತಾಯಿಲ್ಲ. ಚಿಕನ್ ಪೀಸಸ್ಸೇ ಇದೆಯಲ್ಲ, ಅದಕ್ಕೆ ಎಗ್ ಹಾಕ್ತಾಯಿಲ್ಲ. ಈ ವೆಜಿಟೇಬಲ್ಸ್ ಜೊತೆಗೆ ಚಿಕನ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಅದು ಆಲ್ರೆಡಿ ಕುಕ್ ಆಗಿದೆ, ಅದೇನು ಕುಕ್ ಆಗೋ ಅವಶ್ಯಕತೆ ಇಲ್ಲ. ಸುಮ್ಮನೆ ವೆಜಿಟೇಬಲ್ಸ್ ಜೊತೆಗೆ ಫ್ರೈ ಆದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ವೆಜಿಟೇಬಲ್ಸ್ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕಿವಾಗ ಇದು ಚಿಕನ್ ಸ್ಟಾಕ್ ಇಟ್ಕೊಂಡಿದ್ದೆ ಅಲ್ವಾ, ಚಿಕನ್ ಬೇಯಿಸಿರೋ ನೀರು, ಇದನ್ನಿವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಫ್ಲೇಮ್ ಜಾಸ್ತಿ ಇಟ್ಕೊಂಡಿದ್ದೀನಿ. ಇದು ಚಿಕನ್ ಬೇಯಿಸಿರೋ ಫುಲ್ ತೆಳ್ಳಗಿರುತ್ತಲ್ವ, ಇದೊಂದು ಸ್ವಲ್ಪ ಥಿಕ್ನೆಸ್ ಬರಬೇಕಂದ್ರೆ, ಇದು ಕುದಿಬೇಕಾದ್ರೆ ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಲ್ಲ ಇದನ್ನು ಹಾಕ್ಬೋದು. ಇವಾಗ ನಾನು ಇದಕ್ಕೆ ಪೆಪ್ಪರ್ ಹಾಕ್ತೀನಿ. ನಾನು ಆಲ್ರೆಡಿ ಚಿಕನ್ಗೆ ಪೆಪ್ಪರ್ ಹಾಕಿ ಕುಕ್ ಮಾಡ್ಕೊಂಡಿದ್ದೆ. ಸೊ ಇವಾಗ ಸ್ವಲ್ಪ ಪೆಪ್ಪರ್ ಹಾಕ್ಕೊಳ್ತೀನಿ. ಮಸಾಲೆ ಎಲ್ಲ ಏನೂ ಹಾಕಿಲ್ಲ ಇದಕ್ಕೆ, ಜಸ್ಟ್ ಪೆಪ್ಪರು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿರೋದು. ಸ್ವಲ್ಪ ಪೆಪ್ಪರ್ ಹಾಕ್ಕೊತೀನಿ, ಜಾಸ್ತಿ ಪೆಪ್ಪರ್ ಹಾಕಿದ್ರೆ ತುಂಬ ಖಾರ ಆಗಿಬಿಡುತ್ತೆ. ಈ ಚಳಿಗೆ ಒಳ್ಳೆ ಚೆನ್ನಾಗಿರುತ್ತೆ ಈ ಥರ ಸೂಪೆಲ್ಲ ಮಾಡ್ಕೊಂಡು ಕುಡಿದ್ರೆ. ಉಪ್ಪು ಸ್ವಲ್ಪ ನೋಡ್ಬಿಟ್ಟು ಹಾಕೋಬೇಕು, ಯಾಕಂದರೆ ಆಲ್ರೆಡಿ ಚಿಕನ್ ಬೇಯಿಸಿರೋ ನೀರಿದೆಯಲ್ಲ ಅದರಲ್ಲೇ ಉಪ್ಪಿರತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ತುಂಬ ಉಪ್ಪು ಬೇಡ. ಬೇಕಿದ್ರೆ ಆಮೇಲೆ ಸೂಪ್ ಕುಡಿತಾ ಬೇಕಿದ್ರೂ ಹಾಕೋಬೋದು. ಇದನ್ನು ಸ್ವಲ್ಪ ಕುದಿಬೇಕಾದ್ರೆ ಕಾರ್ನ್ಫ್ಲೋರ್ ಹಾಕೊತೀನಿ. ಕಾರ್ನ್ಫ್ಲೋರ್ ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಬೇಕು, ಹಾಗೆ ಡೈರೆಕ್ಟಾಗಿ ಹಾಕೋಬಾರ್ದು. ಹಾಕೊಂಡ್ರೆ ಗಂಟಾಗುತ್ತೆ. ನೆಕ್ಸ್ಟ್ ನೀರು ಥರ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಗಟ್ಟಿ ಬೇಕಾದ್ರೂ ಮಾಡಿ ಹಾಕೋಬೋದು. ನೋಡಿ ಇದು ಇವಾಗ ಕುದೀತಾ ಇದೆ. ಸೊ ನಾನು ಇದಕ್ಕೆ ಕಾರ್ನ್ಫ್ಲೋರ್ ಹಾಕೋಬಿಡ್ತೀನಿ. ಕಾರ್ನ್ಫ್ಲೋರ್ ಹಾಕ್ಕೊಂಡು ಒಂದು ಸ್ವಲ್ಪ ಕುದಿಸ್ಕೋಬೇಕು. ಕಾರ್ನ್ಫ್ಲೋರ್ ಹಾಕಿ ಸ್ವಲ್ಪ ಸೋಯಾ ಸಾಸ್ ಹಾಕ್ತೀನಿ, ತುಂಬ ಏನು ಬೇಡ, ಸ್ವಲ್ಪ ಸಾಕು. ಸ್ವಲ್ಪ ಸೋಯಾ ಸಾಸು ಒಂದು 4 ಡ್ರಾಪಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಟೊಮೆಟೊ ಸಾಸ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ತಿಕ್ಕಾಯ್ತಿದ್ದು ಇವಾಗ ಫುಲ್ಲು. ನೋಡಿ ಕಾರ್ನ್ಫ್ಲೋರ್ ಹಾಕಿದ್ದಕ್ಕೆ ಎಷ್ಟು ತಿಕ್ಕಾಯಿತು. ಅವಾಗ ಒಳ್ಳೆ ಫುಲ್ ನೀರು ಥರ ಇತ್ತು. ಕಾರ್ನ್ಫ್ಲೋರ್ ಹಾಕಿದ ತಕ್ಷಣ ಫುಲ್ ತಿಕ್ಕಾಯಿತು. ಇದಕ್ಕೆ ಲಾಸ್ಟ್ಗೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಲಾಸ್ಟ್ಗೆ ಲೆಮನ್ ಹಿಂಡ್ಕೊಂಡ್ರೆ ಆಯಿತು. ರೆಡಿಯಾಗಿದೆ.
ಒಳ್ಳೆ ಸಂಜೆ ಹೊತ್ತಲ್ಲಿ ಅಥವಾ ಬೆಳಿಗ್ಗೆ ನಿಮಗೆ ಬಿಸಿಯಾಗಿ ಏನಾದರೂ ಕುಡಿಬೇಕು ಅನಿಸಿದ್ರೆ ಮನೇಲೇ ಆರಾಮಾಗಿ ಈ ಥರ ಮನೇಲೇ ಮಾಡ್ಕೋಬೋದು. ರೆಡಿಮೇಡ್ ಎಲ್ಲ ತಂದು ಮಾಡ್ಕೊಳ್ಳೋಕ್ಕಿಂತ ಮನೇಲಿ ಈ ಥರ ಸೂಪ್ ಎಲ್ಲ ಮಾಡ್ಕೊಂಡು ಕುಡಿಬೋದು. ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.